ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಬಳಿ ಸಲಹೆಗಳನ್ನು ಕೇಳುತ್ತೇವೆ ಎನ್ನುವುದು ಬಹಳ ಮುಖ್ಯ. ಏಕೆಂದರೆ ದುರ್ಯೋಧನನು ಶಕುನಿಯ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ. ಆದರೆ ಅರ್ಜುನನು ಮಾತ್ರ ಶ್ರೀಕೃಷ್ಣನ ಬಳಿ ಸಲಹೆಗಳನ್ನು ಕೇಳುತ್ತಿದ್ದ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಎಷ್ಟೇ ಚೆನ್ನಾಗಿ ಗಾಡಿಯನ್ನು ಎಳೆದರೂ ಕೂಡ ಕುದುರೆಗೆ ಚಾಟಿ ಏಟು ತಪ್ಪಿದ್ದಲ್ಲ. ಎಷ್ಟೇ ರುಚಿಕರವಾಗಿರುವಂತಹ ಹಣ್ಣುಗಳನ್ನು ಕೊಟ್ಟರೂ ಕೂಡ ಮರಗಳಿಗೆ ಕಲ್ಲಿನ ಏಟು ತಪ್ಪಿದ್ದಲ್ಲ. ಹಾಗೆಯೇ ನೀ ಎಷ್ಟೇ ಶ್ರೇಷ್ಠವಾಗಿರುವಂತಹ ವ್ಯಕ್ತಿಯಾಗಿ ಬೆಳೆದರೂ ನಿನಗೆ ಕೆಲವರ ವಿಮರ್ಶೆ ತಪ್ಪಿದ್ದಲ್ಲ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವವರಲ್ಲಿ ಭಕ್ತಿ, ಪ್ರೀತಿ, ಗೌರವ ಇರುತ್ತದೆ. ನಂಬಿಸುತ್ತಾ ಬದುಕುವವರಲ್ಲಿ ಸ್ವಾರ್ಥ, ಮೋಸ ತುಂಬಿರುತ್ತದೆ. ಹಾಗಾಗಿ ಯಾರನ್ನಾದರೂ ನಂಬುವ ಮೊದಲು ಸ್ವಲ್ಪ ಗಮನವಹಿಸಿ. ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ಸತ್ಯವಲ್ಲ. ಕೋಪದಲ್ಲಿ ಮಾತನಾಡುವವರೆಲ್ಲ ಕೆಟ್ಟವರಲ್ಲ. ನಗುತ್ತಾ ನಿನ್ನನ್ನು ಹೊಗಳುವವರೆಲ್ಲ ನಿನ್ನ ಹಿತೈಷಿಗಳಲ್ಲ. ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗ ಬಳಸಬಹುದೇ ಹೊರತು ನಂಬಿಕೆ ದ್ರೋಹ ಮಾಡಿದ ಸಂದರ್ಭಗಳಲ್ಲಿ ಅಲ್ಲ. ಜೀವನ ಇರುವುದು ಎರಡೇ ದಿನ. ಒಂದು ನಿನ್ನ ಪರವಾಗಿರುವಂತಹ ದಿನವಾದರೆ ಮತ್ತೊಂದು ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಅಹಂಕಾರವನ್ನು ಯಾರಿಗೂ ಕೂಡ ತೋರಿಸಬೇಡ. ನಿನ್ನ ವಿರುದ್ಧವಾಗಿರುವಂತಹ ದಿನಗಳಲ್ಲಿ ನಿನ್ನ ತಾಳ್ಮೆಯನ್ನು ಎಂದಿಗೂ ಕೂಡ ನೀ ಕಳೆದುಕೊಳ್ಳಬೇಡ. ನಿನ್ನ ತಪ್ಪು ಇಲ್ಲದ ಕಡೆ ತಲೆಯನ್ನು ಬಾಗಿಸಬೇಡ. ನಂಬಿಕೆ ಇಲ್ಲದ ಕಡೆ ವಾದ ಎಂದಿಗೂ ಕೂಡ ಮಾಡಬೇಡ. ವಾದವಿರುವ ಮಾತಿಗಿಂತ ಸ್ವಾದವಿರುವ ಮೌನವೇ ಉತ್ತಮ. ನಿನ್ನ ಪರಿಸ್ಥಿತಿ ಕೆಟ್ಟದಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ. ಹಾಗಾಗಿಯೇ ನಿನ್ನ ಧರ್ಮ ಕರ್ಮಗಳ ಸಮತೋಲನದ ಆಧಾರದ ಮೇಲೆ ಪರಮಾತ್ಮನಿಗೆ ಭಿಕ್ಷುಕರನ್ನು ರಾಜನನ್ನಾಗಿಸುವ ಸಾಮರ್ಥ್ಯವಿದೆ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗೆಂದು ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಎನ್ನುವುದು ಹೆಚ್ಚು. ನಿನ್ನ ಕೆಲಸವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕೆ ತೀರುತ್ತದೆ. ನಮ್ಮ ಬದುಕು ಎನ್ನುವುದೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಷ್ಟೇ. ಏನು ಆಗಬೇಕೋ ಅದು ಹಾಗೇ ತೀರುತ್ತದೆ. ಅದನ್ನು ತಡೆಯಲು ಅಥವಾ ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅರಮನೆಯು ಹಾಳಾದರೆ ಅದು ಪಾಳುಮನೆ ಎನಿಸಿಕೊಳ್ಳುತ್ತದೆ. ದೇವರ ದೇವಾಲಯ ಎಷ್ಟೇ ಹಾಳಾದರೂ ಅದು ದೇವಾಲಯ ಎಂದೇ ಅನಿಸಿಕೊಳ್ಳುತ್ತದೆ. ನಿಮ್ಮ ಮನಸ್ಸನ್ನು ಅರಮನೆಯನ್ನಾಗಿ ಮಾಡಿಕೊಳ್ಳುವುದೋ ಅಥವಾ ದೇವಾಲಯಗಳನ್ನಾಗಿ ಮಾಡಿಕೊಳ್ಳುವುದೋ ಅದು ನಿಮ್ಮ ಕೈಯಲ್ಲಿದೆ. ನೀನು ಯಾವುದೋ ಕಾರಣಕ್ಕೋ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳುವಂತಹ ಸ್ಥಿತಿ ಬಂದೇ ಬರುತ್ತದೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲವನ್ನ ನೀನು ನಿನ್ನ ಕಣ್ಣಾರೆಯೇ ನೋಡುತ್ತೀಯ. ಈಗಾಗಲೇ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಿ. ಸಮಯವನ್ನು ವ್ಯರ್ಥ ಮಾಡಬೇಡ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು. ಅದು ನಿನ್ನಿಂದ ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತದೆ. ಬೇರೆಯವರಿಗೆ ಏನಾದರೂ ನೀಡುವ ಮೊದಲು 100 ಬಾರಿ ಯೋಚಿಸು. ಏಕೆಂದರೆ ಅದೇ 100 ಪಟ್ಟಾಗಿ ಮರಳುತ್ತದೆ. ಅದು ಒಳ್ಳೆಯದಾದರೂ ಸರಿ, ಅದು ಕೆಟ್ಟದ್ದಾದರೂ ಕೂಡ ಸರಿಯೇ. ಅನುಭವ ಇಲ್ಲದ ಮಾತು ಬಿದುರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ. ಅವಮಾನಗಳನ್ನು ಎದುರಿಸುವ ಸಾಮರ್ಥ್ಯ ನಿನ್ನಲ್ಲಿದ್ದರೆ ಸನ್ಮಾನಗಳನ್ನು ಸ್ವೀಕರಿಸುವ ಯೋಗ್ಯತೆಯೂ ಕೂಡ ಬಂದೇ ಬರುತ್ತದೆ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನ ಎನ್ನುವುದು ಅಧಿಕವಾದರೆ ಹಣೆ ಬರಹವೂ ಕೂಡ ಸ್ಥಿರವಾಗಿ ಬಾಗುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ರೀತಿಯಲ್ಲಿ ಪ್ರಯತ್ನಿಸಿದರೂ ಕೂಡ ಅದು ನಿನಗೆ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೋ. ಎಲ್ಲಿ ನಿಮಗೆ
ಗೌರವ ಕಡಿಮೆ ಆಗುತ್ತಾ ಸಾಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಒಬ್ಬರ ಮನಸ್ಸಾದರೂ ಸರಿಯೇ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಬಾಯಿಯನ್ನ ಈ ಎರಡೂ ಜಾಗದಲ್ಲಿ ಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು. ಒಂದು ತಿನ್ನುವಾಗ, ಎರಡನೆಯದು ಮಾತನಾಡುವಾಗ. ಮೊದಲನೆಯದು ಆರೋಗ್ಯವನ್ನ ಕಾಪಾಡುತ್ತದೆ, ಇನ್ನು ಎರಡನೆಯದು ಬಾಂಧವ್ಯವನ್ನ ಕಾಪಾಡುತ್ತದೆ. ಯಾವ ದಿನ ನಾವು ನಗುವುದಿಲ್ಲವೋ ಆ ದಿನ ವ್ಯರ್ಥವಾದಂತೆಯೇ. ನಮ್ಮ ನೋವು ಇತರರನ್ನ ನಗಿಸಿದರೂ ತೊಂದರೆ ಇಲ್ಲ, ಆದರೆ ನಮ್ಮ ನಗು ಇತರರನ್ನ ನೋಯಿಸಬಾರದು. ಈ ಪ್ರಪಂಚದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ, ಹಾಗೆ ನಮ್ಮ ಕಷ್ಟಗಳು ಕೂಡ ಅಂದುಕೊಳ್ಳಬೇಕು. ನಿಮ್ಮ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡುವ ತಾಕತ್ತು ನಿಮ್ಮಲ್ಲಿ ಇದೆ. ಹಾಗೆಂದು ಈಗ ಬಂದಿರುವ ಕಷ್ಟಗಳಿಗೆ ನೀವು ತಲೆ ತಗ್ಗಿಸಬಾರದು. ಧೈರ್ಯವಾಗಿರಿ. ಜಗಳವಾಡದೆ ಇರುವ ಪತಿ ಪತ್ನಿ ಮದುವೆ ಅನ್ನುವ ಸಂಬಂಧಕ್ಕೆ ನಿಜವಾದ ಪ್ರತಿರೂಪರು ಎನ್ನುವುದಾದರೆ, ಎಷ್ಟೇ ಜಗಳವಾಡಿದರೂ ಕೂಡ ಬೇರೆಯಾಗದ ಪತಿ ಪತ್ನಿ ಸ್ವಚ್ಛವಾದ ಪ್ರೇಮಕ್ಕೆ ಅದ್ಭುತವಾದ ಸ್ವರೂಪರು. ಏಕೆಂದರೆ ಜಗಳವಾದ ಮಾತ್ರಕ್ಕೆ ಪ್ರೇಮವಿಲ್ಲವೆಂದರೆ ಅಲ್ಲ. ಎಲ್ಲಿ ಪ್ರೇಮವಿರುತ್ತದೆಯೋ ಅಲ್ಲಿ ಜಗಳವೂ ಕೂಡ ಇರುತ್ತದೆ. ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳ ಭಿನ್ನಾಭಿಪ್ರಾಯದಿಂದ ಮನಸ್ತಾಪಗಳು ಬರಬಹುದೇನೋ, ಆದರೂ ಆ ಒಂದು ಭಿನ್ನಾಭಿಪ್ರಾಯದಲ್ಲೂ ಕೂಡ ಇಬ್ಬರ ಆಳವಾದ ಮನಸ್ಸಿನಲ್ಲಿ ಅಭಿಪ್ರಾಯ ಒಂದೇ ಇರುವುದರಿಂದ ಕೊನೆಯವರೆಗೂ ಜೊತೆಯಲ್ಲಿ ಇರುವವರು. ಬರೀ ಭಿನ್ನಾಭಿಪ್ರಾಯ ಬೇರೆಯಾದ ಮಾತ್ರಕ್ಕೆ ದೂರವಾದರೆ ಬೇರೆಯವರೊಂದಿಗೆ ಅಭಿಪ್ರಾಯ ಒಂದೇ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಯಾವ ಇಬ್ಬರು ವ್ಯಕ್ತಿಗಳ ಅಭಿಪ್ರಾಯ ಒಂದೇ ಇರುವುದಿಲ್ಲ. ಜೊತೆಯಲ್ಲಿ ಇದ್ದಾಗಲೇ ತಿಳಿಯುವುದು ಯಾರ ಅಭಿಪ್ರಾಯ ಏನು ಎಂದು. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಅಭಿಪ್ರಾಯ ಭಿನ್ನವಾಗಿದ್ದರೂ ಮನಸ್ಸಿನಲ್ಲಿ ಬಿಟ್ಟಿರಲಾರದಷ್ಟು ಪ್ರೇಮ ಇರುವುದರಿಂದ ಎಷ್ಟೇ ಜಗಳವಾಡಿದರೂ ಕೂಡ ಜೊತೆಯಲ್ಲಿಯೇ ಇರುವರು. ನಾವು ಯಾವಾಗಲೂ ನಮ್ಮ ಅಭಿಪ್ರಾಯದಂತೆ ಇತರರು ಇರಬೇಕು ಎಂದು ತಿಳಿಯುವುದು ಮೂರ್ಖತನ. ಈ ಜೀವನದಲ್ಲಿ ಯಾರು ಯಾರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳಬೇಕೆಂದು ಯಾವತ್ತಿಗೂ ಕೂಡ ಭಾವಿಸಬೇಡಿ. ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ. ಏಕೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ನೀವೇ. ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡಾಗಲೇ ನೀವು ಸಂತೋಷವಾಗಿರಲು ಸಾಧ್ಯ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.